ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಎಲ್ಲ ಕಾಂಗ್ರೆಸ್ನ ಬಂಧುಗಳೇ, ಈ ತಾಲೂಕಿನ ಜನಪ್ರಿಯ ಶಾಸಕರಾಗಿ ಪಕ್ಕದ ತಾಲೂಕಿನ ಈಗ ಜನಪ್ರಿಯ ಶಾಸಕರಾಗಿ ಇರುವಂಥ ಕೊತ್ತೂರು ಮಂಜಣ್ಣವರೇ, 2023 ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಆದಿನಾರಾಯಣವರೇ ಮತ್ತು ಎಲ್ಲ ಕಾಂಗ್ರೆಸ್ ಬಂಧುಗಳೇ ಮತ್ತು ನೀಲಕಂಠಣ್ಣ ಕುಟುಂಬದ ಎಲ್ಲ ಸದಸ್ಯರೇ, ಏನಿವತ್ತು ಕಾಂಗ್ರೆಸ್ ಪಕ್ಷ 2 ವರ್ಷದಲ್ಲಿ ಕೊತ್ತೂರು ಮಂಜಣ್ಣ, ಆದಿನಾರಾಯಣನ ಮತ್ತು ನೀಲಕಂಠಣ್ಣ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಬೆಳೀತಾ ಇರೋ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಈ ತಾಲೂಕಿಗೆ ದಿಗ್ಭ್ರಮೆ ಆಗಿದೆ. ಯಾಕಂದರೆ 2 ವರ್ಷದಲ್ಲಿ ಪಕ್ಷವನ್ನು ಕಟ್ಟೋದರಲ್ಲಿ ಮನೆ ಕಡೆನೂ ಹೆಚ್ಚು ಗಮನ ಕೊಡ್ತಾ ಇಲ್ಲ. ಒಂದು ತಿಂಗಳ ಹಿಂದೆ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ವೆಂಕಟೇಶ್ಗೌಡ ಅಂಥೇಳಿ ರಾಮಲಿಂಗಾರೆಡ್ಡಿನ, ನೀಲಕಂಠಣ್ಣ, ಡಾಕ್ಟರ್ ರಮೇಶು ಎಲ್ಲ ಹೈದ್ರಾಬಾದ್ಗೆ ಹೋದ್ವಿ. ಅವರ ಸ್ನೇಹಿತರ MLA ಅವರಿದ್ದರು ಹೈದ್ರಾಬಾದಲ್ಲಿ. ಅವ್ರ ದಿನ ಕಾರ್ಯಕ್ರಮಕ್ಕೆ ನೀಲಕಂಠಣ್ಣ ಸ್ನೇಹಿತರು ಮತ್ತು ಡಾಕ್ಟರ್ ರಮೇಶ್ ಅವ್ರ ಸ್ನೇಹಿತರು ಅವರು MLA ಹೋದಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರು. ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನದಲ್ಲಿ ಪ್ರಮಾಣ ಮಾಡಬೇಕು, ನನ್ನ ಅಧ್ಯಕ್ಷತೆಯಲ್ಲಿ ಆದಿನಾರಾಯಣ ಸೋತಿದ್ದಾರೆ, ನಾವೆಲ್ಲ ಒಂದಾಗಿ ಆದಿನಾರಾಯಣ ಗೆಲ್ಸ್ಕೋಬೇಕು ಅಂತಂದರು. ಪ್ರಮಾಣ ಮಾಡಿದ್ವಿ. ನಾನು ಸತ್ತಿರೋ ತನಕ ನಿನ್ನ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳಿದ್ದೆ. ಆ ದೇವರು ತಾಲೂಕಿಗೆ ಮತ್ತು ನಮಗೆ ಭಾರಿ ಅನ್ಯಾಯ ಮಾಡೋದು. ಅಂಥ ನಾಯಕರನ್ನು ರಾತ್ರಿ ಹಗಲು ಪಕ್ಷ, ಫ್ಯಾಮ್ಲಿಗಿಂತ ಹೆಚ್ಚಾಗಿ ಪಕ್ಷಕ್ಕೆ ಟೈಮ್ ಕೊಡ್ತಾಯಿದ್ದ ಮನುಷ್ಯ ಅಂದರೆ ಅವರೊಬ್ಬರೇ. ಇವತ್ತು ಅಂಥ ನಾಯಕನನ್ನು ನಾವು ಕಳ್ಕೊಂಡಿದ್ವಿ. ಆ ಕುಟುಂಬಕ್ಕೆ ಆ ದೇವರು ಧೈರ್ಯ ತುಂಬಬೇಕು, ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಇವತ್ತು ಮಂಜಣ್ಣ ಮತ್ತು ಆದಿನಾರಾಯಣವರು ಅವರ ಒಂದು ಹೆಜ್ಜೆಯಲ್ಲಿ ನಡ್ಕೊಂಡು ಮುಂದಿನ ಏನು ಈ ಪಕ್ಷಕ್ಕೆ ಆಧಾರ ಸ್ತಂಭಗಳಾಗಿ ತಾವಿರಬೇಕು. ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಮುಂದಿನ ದಿನಗಳಲ್ಲಿ ಅವ್ರ ಕನಸು ಏನಿತ್ತು ಅದನ್ನು ನನಸು ಮಾಡಬೇಕು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.